ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ಗೆ ಕ್ರಾಸ್ ವೋಟಿನ ಶಾಕ್ ಕೊಟ್ಟಂತಹ ಕಾಂಗ್ರೆಸ್ ಈಗ ತಾನೇ ಆ ಅಡ್ಡ ಮತದಾನದ ಬಲೆಗೆ ಬಿದ್ದು ಬಲಿ ಆಗಿದೆ. 56 ಮತಗಳು ಇದ್ರೂ ಕೂಡ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಆಗದಂತಹ ಕಾಂಗ್ರೆಸ್ ಈಗ ತನ್ನ ಮೈತ್ರಿಕೂಟವನ್ನ ನಿಯಂತ್ರಿಸುವಂತಹ ಶಕ್ತಿಯನ್ನ ಕಳ್ಕೊಂಡಿದ್ಯಾ? ಆ ಪ್ರಶ್ನೆ ಈಗ ಹೇಳ್ತಾ ಇರುವಂಥದ್ದು. ಕರ್ನಾಟಕ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಸ್ಥಾನಗಳನ್ನ ಗೆದ್ದು ಭರ್ಜರಿ ಜಯ ಸಾಧಿಸಿರುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಅದರಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದು, ಅದರ ಪರಿಣಾಮ ಕಾಂಗ್ರೆಸ್ಸಿಗೆ ಹೆಚ್ಚುವರಿಯಾಗಿ 11 ಮತಗಳು ಬಂದಿದ್ದು, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಅತ್ಯಧಿಕ ಮತಗಳ ಮೂಲಕ ಗೆದ್ದಿದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ಈ ಕರ್ನಾಟಕ ಸೋಲಿಗೆ ಟಕ್ಕರ್ ಕೊಡೋ ಹಾಗೆ ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಅನುಭವಿಸಿದೆ. ಮೆಜಾರಿಟಿ ಇದ್ದ ಮೇಲೂ ಕರ್ನಾಟಕದಲ್ಲಿ ಏನಾಗಿದೆಯೋ ಸೇಮ್ ಟು ಸೇಮ್ ಕೇಸ್, ಬಟ್ ಪಕ್ಷಗಳು ಮಾತ್ರ ಬೇರೆ. ಏನ್ ಕಥೆ ನೋಡೋಣ. ವೀಕ್ಷಕರ, 56 ವರ್ಷದ ಯುವ ನಾಯಕ ರಾಹುಲ್ ಅವರು ತಮ್ಮ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದು ಗೊತ್ತಾ ಇದೆ. ಆದ್ರೆ ಅವರ ಹುಟ್ಟು ಹಬ್ಬಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರವರನ್ನ ಭಗವಾನ್ ಪರಶುರಾಮರ ರೂಪದಲ್ಲಿ ಚಿತ್ರಿಸಿ ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ತರುತ್ತಾರೆ. ರಾಹುಲ್ ನೋಡಿದ್ರೆ ಸಂಸತ್ತಲ್ಲಿ ನಿಂತು ತಮ್ಮನ್ನ ಹಿಂದೂಗಳು ಅಂತ ಕರ್ಕೊಳ್ಳುವಂತವರು ಹಿಂಸೆ ಹಾಗೆ ದ್ವೇಷವನ್ನ ಹರಡ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य, ಹಿಂದೂಗಳಿಗೆ ಅವಮಾನವನ್ನ ಮಾಡ್ತಾರೆ. ಅದೇ ಅವರ ಕಾರ್ಯಕರ್ತರು ನೋಡಿದ್ರೆ ಅದೇ ರಾಹುಲನ್ನ ದೇವರ ತರ ತೋರಿಸ್ತಾರೆ. ತಪ್ಪಲ್ವಾ? ಇದು ಹಿಂದೂಗಳಿಗೆ ಮಾಡುವಂತ ಅವಮಾನ ಅಲ್ವಾ? ಇರ್ಲಿ. ಸೊ ಒಂದು ಕಡೆ 56 ವರ್ಷ ಆದ್ರೂ ರಾಜಕೀಯ ಯಶಸ್ಸು ಕಾಣದಂತಹ ವ್ಯಕ್ತಿ ರಾಹುಲ್ ಅವರಿದ್ರೆ, ಮತ್ತೊಂದು ಕಡೆ ಅದೇ ರಾಹುಲ್ ಪಕ್ಷ 56 ಮತಗಳು ಇದ್ರೂ ಕೂಡ ಗೆಲ್ಲೋದಕ್ಕೆ ಆಗ್ಲಿಲ್ಲ. ಅಲ್ಲೂ ಸೋಲು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಜಾರ್ಖಂಡ್ ರಾಜ್ಯಸಭಾ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿರುವಂತವರು. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಮೈತ್ರಿಕೂಟದ 2 ಅಭ್ಯರ್ಥಿಗಳು ಅಲ್ಲಿ ಗೆಲ್ಲೋದಕ್ಕೆ 56 ಮತಗಳು ಸಾಕಾಗಿತ್ತು. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದು ಹೇಗೆ? ಇಂಡಿ ಒಕ್ಕೂಟದ ಒಳಗೆ ಏನ್ ನಡೀತಾ ಇದೆ? ಚಿಕ್ಕದಾಗಿ ನೋಡ್ತಾ ಹೋಗೋಣ. ವೀಕ್ಷಕರ, ಜಾರ್ಖಂಡ್ ಅಲ್ಲಿ 2 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಇಂಡಿ ಮೈತ್ರಿಕೂಟದ ಕೈಯಲ್ಲಿ ಒಟ್ಟು 56 ಮತಗಳಿದ್ವು. ಅಲ್ಲಿ ಈ 2 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಕೂಡ 56 ಮತಗಳೇ ಬೇಕಾಗಿದ್ದಂಥದ್ದು. ಅಂದ್ರೆ ಒಬ್ಬ ಅಭ್ಯರ್ಥಿಗೆ 28 ಮತಗಳ ಅವಶ್ಯಕತೆ ಇದೆ. ಅಲ್ಲಿ JMM ತನ್ನ ಕೋಟಾದಿಂದ ವೈದ್ಯನಾಥ್ ರಾಮ್ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುತ್ತೆ. ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕಚೇರಿಯಲ್ಲಿ ಸಂಘಟನಾ ಕೆಲಸವನ್ನ ಮಾಡ್ತಾ ಇದ್ದಂತಹ ಪ್ರಣವ್ ಝಾ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುತ್ತೆ. ಅಂದ್ರೆ ಬಹಳ ಆಶ್ಚರ್ಯದ ವಿಚಾರ ಏನಪ್ಪಾ ಅಂತಂದ್ರೆ, ಪ್ರಣವ್ ಝಾ ಚುನಾವಣೆಯಲ್ಲಿ ಸೋಲ್ತಾರೆ. ಮೆಜಾರಿಟಿ ಇಲ್ಲದೆ ಇದ್ರೂ ಕೂಡ ಎನ್ಡಿಎ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಪರಿಮಳ ನಾಥವಾನಿ ಗೆಲ್ತಾರೆ. ನೋಡಿ, ಜಾರ್ಖಂಡ್ ನಲ್ಲಿ ಇಂಡಿ ಒಕ್ಕೂಟದ ಆಡಳಿತ ಇರುವಂತದ್ದು, ಅವರದೇ ಅಧಿಕಾರ ಇರುವಂತದ್ದಲ್ಲಿ ಅವರದೇ ಸರ್ಕಾರ ಇರುವಂತದ್ದು. 81 ಸದಸ್ಯರ ಜಾರ್ಖಂಡ್ ವಿಧಾನಸಭೆಯಲ್ಲಿ 34 JMM ಶಾಸಕರಿದ್ದಾರೆ, 16 ಕಾಂಗ್ರೆಸ್ ಶಾಸಕರಿದ್ದಾರೆ, RJDಯ 4 CPI-ML ನ 2 ಬಿಜೆಪಿಯ 21 ಶಾಸಕರಿದ್ದಾರೆ, AJSU ಪಕ್ಷದ 1 ಸದಸ್ಯ ಇದ್ದಾರೆ. ಇಲ್ಲಿ ರಾಜ್ಯಸಭೆಗೆ ಕಳಿಸೋದಕ್ಕೆ ಒಬ್ಬ ಅಭ್ಯರ್ಥಿಗೆ 28 ಮತಗಳು ಬೇಕಾಗಿತ್ತು. ಬಟ್ ಎನ್ಡಿಎ ಹತ್ರ ಕೇವಲ 24 ಮತಗಳು ಮಾತ್ರ ಇದ್ದಂಥದ್ದು. ಬಟ್ ಇಂಡಿ ಮೈತ್ರಿಕೂಟದ ಕೈಯಲ್ಲಿ ಎಕ್ಸಾಕ್ಟ್ ಆ ನಂಬರ್ ಇತ್ತು. ಆದ್ರೂ ರಾಜ್ಯಸಭಾ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ನಾಥಾನಿ 28 ಮತಗಳ ಮೂಲಕ ಗೆಲುವನ್ನ ಸಾಧಿಸ್ತಾರೆ. JMM ಅಭ್ಯರ್ಥಿ ವೈದ್ಯನಾಥ್ ರಾಮ್ 30 ಮತಗಳ ಜೊತೆಗೆ ಗೆಲುವನ್ನು ಸಾಧಿಸ್ತಾರೆ. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ 19 ಮತಗಳನ್ನ ಮಾತ್ರ ಪಡ್ಕೊಂಡು ಸೋಲ್ತಾರೆ.
ಈಗ ಅಲ್ಲಿ ಕಾಂಗ್ರೆಸ್ಗೆ ಭಾರೀ ಹೊಡೆತವನ್ನು ಕೊಟ್ಟಿರುವಂಥದ್ದು. ಅಲ್ಲೂ ಕೂಡ ಕರ್ನಾಟಕದ ಹಾಗೆ ಆಡಳಿತಾರೂಢ ಮೈತ್ರಿಕೂಟದಲ್ಲಿ ಅಡ್ಡ ಮತದಾನದ ಬಗ್ಗೆ ಈಗ ಊಹಾಪೋಹಗಳೆಲ್ಲ ಹರಿದಾಡ್ತಾ ಇದೆ. ಹೇಮಂತ್ ಸೊರೇನ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಒಗ್ಗಟ್ಟಿನ ಬಗ್ಗೆ ಕೂಡ ಪ್ರಶ್ನೆಗಳು ಏಳ್ತಾ ಇದೆ. ವೀಕ್ಷಕರ, NDA ಹತ್ರ ಕೇವಲ ನಾನಾಗ್ಲೇ ಹೇಳಿದ ಹಾಗೆ 24 ಮತಗಳು ಮಾತ್ರ ಇತ್ತು. ಆದ್ರೆ ಪರಿಮಳನಾಥ ವಾನಿ ಅವರಿಗೆ 28 ಮತಗಳು ಬರುತ್ತೆ. ಅಂದ್ರೆ ಇಂಡಿ ಮೈತ್ರಿಕೂಟದ ಒಂದಷ್ಟು ಶಾಸಕರು ಅಡ್ಡ ಮತದಾನವನ್ನ ಮಾಡಿರೋದಿಲ್ಲಿ ಸ್ಪಷ್ಟ. ಅದರಲ್ಲಿ ಯಾವ ಪಕ್ಷದ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗಿಲ್ಲ. ಆದರೆ ಇಂಡಿ ಮೈತ್ರಿಕೂಟದೊಳಗೆ ಈಗಾಗಲೇ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ, ಸ್ಟಾರ್ಟ್ ಆಗಿಬಿಟ್ಟಿದೆ. ಕಾಂಗ್ರೆಸ್ ಆರೋಪದ ಪ್ರಕಾರ RJD CPI ML ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಬಟ್ RJD CPI ML ನಾಯಕರು ಹೇಳುವಂಥದ್ದು ಕಾಂಗ್ರೆಸ್ ಶಾಸಕರೇ ಅಡ್ಡ ಮತದಾನವನ್ನ ಮಾಡಿರೋದು. RJD ಮಾಡ್ತಾ ಇರುವಂತ ಆರೋಪ ಏನು ಅಂತಂದ್ರೆ, ಈ ಬಿಹಾರ ರಾಜ್ಯಸಭಾ ಚುನಾವಣೆ ಸಮಯದಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ಸಿನ ಒಂದಷ್ಟು ಶಾಸಕರು ಗೈರು ಹಾಜರಾಗಿದ್ರು. ಅದರ ಪರಿಣಾಮವಾಗಿ RJD ಅಭ್ಯರ್ಥಿ ಸೋತಿದ್ರು. ಈಗ ಜಾರ್ಖಂಡ್ ಅಲ್ಲಿ ಅಗೇನ್ ಕಾಂಗ್ರೆಸ್ ಅದೇ ರೀತಿ ಆಟವನ್ನ ಆಡಿದೆ. ನಮ್ಮ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗಿದೆ, ಅಂದ್ರೆ ಇಂಡಿ ಒಕ್ಕೂಟದ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗಿದೆ. ಈ ಮೂಲಕ ಕಾಂಗ್ರೆಸ್ RJD CPI ML ನಡುವಿನ ಭಿನ್ನಾಭಿಪ್ರಾಯ ಓಪನ್ ಆಗಿ, ಅಂದ್ರೆ ಇದು ಕೇವಲ ಒಳಗೊಳಗೆ ನಡೀತಾ ಇರುವಂತಹ ಪಿಸು ಪಿಸು ಕುಸುಗುಸು ಬೆಳವಣಿಗೆ ಅಲ್ಲ, ಅಥವಾ ಮೂಲಗಳ ಆಧಾರದ ಮೇಲೆ ಹೊರಗೆ ಬರ್ತಾ ಇರುವಂತಹ ಸುದ್ದಿ ಕೂಡ ಅಲ್ಲ. RJD CPI ML ನಾಯಕರು ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ವೀಕ್ಷಕರು, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಕೆಲವೇ ದಿನಗಳ ಹಿಂದೆ ಇಂಡಿ ಮೈತ್ರಿಕೂಟದ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಾಹುಲ್ ಇಂಗ್ಲಿಷಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಹೇಳ್ತಾರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಸಾಗಬೇಕು, ಕಾಂಗ್ರೆಸ್ ನಿಮ್ಮೆಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗುತ್ತೆ, ನೀವು ನಮ್ಮನ್ನ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಿದ್ರು ಕೂಡ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ, ಮುಖದಲ್ಲಿ ನಗು ಇಟ್ಕೊಂಡೆ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ, ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ ಪ್ರಯತ್ನಿಸ್ತೇವೆ, ಯಾಕಂದ್ರೆ ನಮ್ಮ ಪಾತ್ರ ನಿಮ್ಮ ಪಾತ್ರಕ್ಕಿಂತ ಭಿನ್ನವಾಗಿದೆ ಅಂತ ಹೇಳಿಕೆಯನ್ನೆಲ್ಲ ಕೊಡ್ತಾರೆ. ಆದ್ರೆ ಆ ಮಾತುಗಳಿಗೆ ಇನ್ನೂ 1 ವಾರನೂ ಆಗಿರಲಿಲ್ಲಪ್ಪ, ಆಗ್ಲೇ ಇಂಡಿ ಮೈತ್ರಿಕೂಟದ ಪಕ್ಷಗಳು ಈಗ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿಕೊಂಡಿವೆ. ಒಬ್ಬರ ಮೇಲೆ ಮತ್ತೊಬ್ರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಜಾರ್ಖಂಡಲ್ಲಿ ನಾವು ಮಾಡಿದ್ದಲ್ಲ ಅವ್ರು ಮಾಡಿದ್ದು, ಅವ್ರು ಮಾಡಿದ್ದಲ್ಲ ಇವ್ರು ಮಾಡಿದ್ವು ಅಂತ. ಆಮೇಲೆ ಈ ಜಾರ್ಖಂಡ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಅದೇ ರೀತಿ ರಾಹುಲ್ ಇಡೀ ಚುನಾವಣೆ ಸಮಯದಲ್ಲಿ ಅಷ್ಟೇನು ಗಂಭೀರವಾಗಿ ಕಾಣಿಸ್ಕೊಳ್ಳಿಲ್ಲ ಅಂತೆ. ನೋಡಿ, ಜಾರ್ಖಂಡ್ ಮುಕ್ತಿ ಮೋರ್ಚಾ JMM 2 ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಬಯಸಿತ್ತು. ಬಟ್ ಕಾಂಗ್ರೆಸ್ ಅದಕ್ಕೆ ರೆಡಿ ಇರಲಿಲ್ಲ. ಫೈನಲಿ ಕಾಂಗ್ರೆಸ್ 1 ಸ್ಥಾನಕ್ಕೆ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುತ್ತೆ. ಸೊ ಈ ವಿಚಾರದಿಂದ ಹೇಮಂತ್ ಸೊರೇನ್ ಅಸಮಾಧಾನಗೊಳ್ಳುತ್ತಾರೆ. ಆರಂಭದಲ್ಲಿ ಆಕ್ಚುಲಿ ಸೊರೇನ್ 2 ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಕಾಂಗ್ರೆಸ್ ಒಪ್ಕೊಳ್ಳಿಲ್ಲ ಅಲ್ವಾ. ಬಟ್ ಹಾಗೆ ಮಾಡಿದ ಮೇಲೂ ರಾಹುಲ್ ಕಡೆಯಿಂದ ಸೊರೇನ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಯಾವುದೇ ಪ್ರಯತ್ನಗಳು ಕೂಡ ನಡೀಲಿಲ್ಲ. ಇಷ್ಟೆಲ್ಲ ನಾಥವಾನಿ ಕಣಕ್ಕಿಳಿದ ನಂತರ ಚುನಾವಣೆಯಲ್ಲಿ ತಂತ್ರ ಆಮೇಲೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಖಂಡಿತವಾಗ್ಲೂ ನಡೀತನ್ನುವಂಥದ್ದು ಗೊತ್ತಿತ್ತು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಯಾವುದೇ ಗಂಭೀರ ಕ್ರಮಗಳನ್ನು ಕೈಗೊಳ್ಳಿಲ್ಲ. ರಾಹುಲ್ ಅಲ್ಲಿನ ಚುನಾವಣೆಯಲ್ಲಿ ಯಾವುದೇ ಆಸಕ್ತಿಯನ್ನು ತೋರಿಸಲಿಲ್ಲ. ಸೊ ರಿಸಲ್ಟ್ ಕೂಡ ಆಸ್ ಯೂಶುವಲ್ ಹಾಗೆ ಬಂದಿದೆ. ಇದು ಖಂಡಿತವಾಗ್ಲೂ ರಾಹುಲ್ನ ನಾಯಕತ್ವದ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತೆ. ಇಲ್ಲಿ ಒಂದು ವಿಚಾರ ಮಾತ್ರ ಸ್ಪಷ್ಟ, ಈಗ ಕಾಂಗ್ರೆಸ್ ಪಕ್ಷ ಅಥವಾ ಇಂಡಿ ಒಕ್ಕೂಟ ಅಂತಾನೆ ಹೇಳ್ಬಹುದು, ನಾಯಕತ್ವದ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ವೀಕ್ಷಕರ, ಇಂಡಿ ಮೈತ್ರಿಕೂಟದ ವಿಚಾರಕ್ಕೆ ಬರೋದಾದ್ರೆ RJD ಕಾಂಗ್ರೆಸ್ ಅದೇ ರೀತಿ CPI ML ನಡುವೆ ಈಗ ಪರಸ್ಪರ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದ್ದಿದ್ರಿಂದ ಒಂದು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕೇನು ಅಂತಂದ್ರೆ, ಇವತ್ತು ಪ್ರಾದೇಶಿಕ ಪಕ್ಷಗಳು ಕೂಡ ಕಾಂಗ್ರೆಸ್ ಪಕ್ಷದ ಯಾವುದೇ ರೀತಿಯ ಒತ್ತಡಕ್ಕೆ ಒಳಪಡುವಂತ ಸ್ಥಿತಿಯಲ್ಲಿ ಇಲ್ಲ. ಇಂಡಿ ಮೈತ್ರಿಕೂಟದ ಸಭೆ ಸಂದರ್ಭದಲ್ಲೂ ಅಷ್ಟೇ ಹಲವಾರು ಪಕ್ಷಗಳು ಕಾಂಗ್ರೆಸ್ನ ಕಾರ್ಯಶೈಲಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ವು, ಒಂದಷ್ಟು ಮಂದಿ ನಾಯಕತ್ವದ ಪ್ರಶ್ನೆಯನ್ನು ಎತ್ತಿದ್ರು. ಅಂಡ್ ಈಗ ಅದೇ ಪಕ್ಷಗಳು ಸಾರ್ವಜನಿಕವಾಗಿ
ಕಾಂಗ್ರೆಸ್ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಮೈತ್ರಿಕೂಟ ಯಾವ ದಿಕ್ಕಲ್ಲಿ ಸಾಗುತ್ತೆ ಅನ್ನುವಂಥದ್ದನ್ನು ಅಫ್ಕೋರ್ಸ್ ಕಾದು ನೋಡಲೇಬೇಕಾಗುತ್ತೆ. ಬಟ್ ಗೊತ್ತಿರಲಿ, DMK ಕೂಡ ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಕಾಂಗ್ರೆಸ್ಸಿನ ಕಾರಣದಿಂದ ಇಂಡಿ ಮೈತ್ರಿಕೂಟದಿಂದ ಒಂದು ಸ್ವಲ್ಪ ದೂರನೇ ಉಳ್ಕೊಂಡಿದೆ. ಇದರ ಜೊತೆಗೆ ಹೇಮಂತ್ ಸೊರೇನ್ ಕೂಡ ಕಾಂಗ್ರೆಸ್ನ ಈ ಭಾರವನ್ನ ಇಲ್ಲಿ ಅಸಮಾಧಾನ ಆಗಿರೋ ಕಾರಣದಿಂದ ಇನ್ನು ಜಾಸ್ತಿ ಕಾಲ ಹೊರದಕ್ಕೆ ಸಿದ್ಧರಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವರ್ತನೆಯಿಂದ ಹೇಮಂತ್ ಸೊರೇನ್ ಅಸಮಾಧಾನಗೊಂಡಿದ್ದಾರೆ. ಹೇಮಂತ್ ಸೊರೇನ್ ಅವರು 2 ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಬಯಸಿದ್ರು. ಆದರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಒಪ್ಪಲಿಲ್ಲ. ಸೊ ಅನಿವಾರ್ಯವಾಗಿ ತಮ್ಮ ಡಿಸಿಷನ್ ಇಂದ ಸೊರೇನ್ ಹಿಂದೆ ಸರಿಬೇಕಾಯಿತು, ಕಾಂಗ್ರೆಸ್ ಮಾತನ್ನ ಕೇಳಬೇಕಾಯಿತು. ಆಯಿತು, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಬಟ್ ಏನಾಯ್ತು? ಅಭ್ಯರ್ಥಿಯನ್ನ ಅವರಿಂದ ಗೆಲ್ಲಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸೊರೇನ್ ಕಾಂಗ್ರೆಸ್ ಪಕ್ಷವನ್ನ ಸರಕಾರದಿಂದ ಹೊರಗೆ ಇಡಲೂಬಹುದು ಅನ್ನುವಂತಹ ಮಾತುಗಳಂತ ಇದೆ. ಬೈ ಚಾನ್ಸ್ ಹಾಗೇನಾದ್ರೂ ಆದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇಂಡಿ ಒಕ್ಕೂಟದಿಂದ ಹೊರಗೆ ಬರುವಂಥದ್ದು ಕನ್ಫರ್ಮ್. ಎಲ್ಲ ಕಡೆ ಪಕ್ಷಗಳು ಒಡಿತಾನೇ ಇದ್ದಾವೆ. ಪಶ್ಚಿಮ ಬಂಗಾಳದ ಒಂದು ಕತೆ, ಮಹಾರಾಷ್ಟ್ರದ ಒಂದು ಕತೆ, ಇನ್ನು ಉತ್ತರ ಪ್ರದೇಶದ ಒಂದು ಕತೆ. ಅಂದ್ರೆ ಎಲ್ಲ ಕಡೆ ಪಕ್ಷಗಳು ಒಡಿತಾನೇ ಇದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ಆದ್ರೆ ಒಂದು ವಿಚಾರ ಮಾತ್ರ ಸ್ಪಷ್ಟ, ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಜಾಗರೂಕತೆಯಿಂದ ಜಾರ್ಖಂಡಲ್ಲಿ ಅವರು ತಮ್ಮ ಸ್ಥಾನವನ್ನ ಕೈಯಾರೆ ಕಳ್ಕೊಂಡಿದ್ದಾರೆ. ಇದರ ಸಂಪೂರ್ಣ ಶ್ರೇಯಸ್ಸು 56 ವರ್ಷದ ಆ ನಾಯಕನಿಗೆ ನೋ ಡೌಟ್ ಸಲ್ಲುತ್ತೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕ್ರಾಸ್ ವೋಟಿಂಗ್ ಕಾಂಗ್ರೆಸ್ಸಿಗೆ ವರದಾನ ಆಗಿದ್ರೆ, ಜಾರ್ಖಂಡಲ್ಲಿ ಅದೇ ಕ್ರಾಸ್ ವೋಟಿಂಗ್ ಅದೇ ಕಾಂಗ್ರೆಸ್ಸಿಗೆ ಶಾಪವಾಗಿ ಪರಿಣಮಿಸಿದೆ. 56 ಮತಗಳು ಇದ್ರೂ ಕೂಡ ಗೆಲ್ಲೋದಕ್ಕೆ ಆಗದೇ ಇರುವಂಥದ್ದು ಇದು ಕೇವಲ ಕಾಂಗ್ರೆಸ್ಸಿನ ಸೋಲು ಮಾತ್ರ ಅಲ್ಲ, ಅವರ ನಾಯಕತ್ವ, ಅದೇ ರೀತಿ ಮೈತ್ರಿಕೂಟದ ಒಗ್ಗಟ್ಟಿನ ಬಗ್ಗೆ ಕೂಡ ದೊಡ್ಡ ಪ್ರಶ್ನೆಗಳನ್ನು ಎತ್ತುತ್ತೆ. ಆ ವಿಚಾರದಲ್ಲಿ ಅದು ದೊಡ್ಡ ಸೋಲು. ಸೊ ಮುಂದಿನ ದಿನಗಳಲ್ಲಿ ಇಂಡಿ ಮೈತ್ರಿಕೂಟ ಇನ್ನಷ್ಟು ಬಲವಾಗುತ್ತಾ ಅಥವಾ ಈ ರೀತಿಯಾದಂತಹ ಒಳ ಜಗಳಗಳಿಂದ ಮತ್ತಷ್ಟು ದುರ್ಬಲ ಆಗ್ತಾ ಹೋಗುತ್ತಾ ಕಾದು ನೋಡೋಣ. ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.